ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವ್ ಇವತ್ತಿರುವಂತದ್ದು ಜಾಗ ಬಂದು ನಮ್ಮ ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ಸುಳಿಕಟ್ಟಿ ಗ್ರಾಮದಲ್ಲಿ ಇದೀವಿ. ಸೊ ಈ ಗ್ರಾಮದಲ್ಲಿ ಏನಕ್ಕಪ್ಪ ಇಷ್ಟೆಲ್ಲ ನೀವು ನೋಡ್ತಿರ್ಬೋದು, ಇಷ್ಟೆಲ್ಲ ಜನ ಏನಕ್ಕೆ ಸೇರ್ಕೊಂಡಿದ್ದಾರೆ ಅಂತಂದ್ರೆ ಇಲ್ಲೊಂದು ವಿಶೇಷ ಒಂದು ಉತ್ಸವ ನಡೀತಾ ಇದೆ. ಆ ಉತ್ಸವದ ಹೆಸರು ಬಂದು ಮಾವಿನ ಕೊಯ್ಲು ಉತ್ಸವ ಅಂತ ಹೇಳಿ. ಸೊ ಎಲ್ರು ಕೂಡ ಎಲ್ಲ ಸಮಾನ ಮನಸ್ಕರು ಎಲ್ಲರೂ ಸೇರಿದ್ದಾರೆ ಇಲ್ಲಿ. ನಾನು ಕೂಡ ಇಲ್ಲಿ ಮುದ್ದಾಮ್ ಇಲ್ಲಿ ಬಂದಿದ್ದೀನಿ. ಮಾವಿನ ಕೊಯ್ಲು ಅಂತಂದ್ರೆ ಏನು, ನಮ್ಮ ಇವತ್ತಿನ ಏನ್ ಪೀಳಿಗೆ ಇದೆ ಮಾವಿನ ಕೊಯ್ಲು ಅನ್ನೋದ್ರ ಬಗ್ಗೆ ಯಾರಿಗೂ ಡೀಟೇಲ್ ಆಗಿ ಗೊತ್ತಿಲ್ಲ. ಸೊ ಜನರಲ್ ಆಗಿ ಮಾರ್ಕೆಟ್ ಅಲ್ಲಿ ಏನ್ ಸಿಗತ್ತೆ, ನಾರ್ಮಲ್ ಆಗಿ ಕಲರ್ ಹಣ್ಣುಗಳನ್ನ ನಾವು ನೋಡ್ತೀವಿ ರಸ್ತೆ ಪಕ್ಕದಲ್ಲಾಗಿರ್ಬೋದು, ಮಾರ್ಕೆಟ್ ಅಲ್ಲಾಗಿರ್ಬೋದು. ಇಲ್ಲಿ ಒಬ್ಬ ರೈತರಿದ್ದಾರೆ, ಇವರು ಸಾವಯವ ಪದ್ಧತಿಯಲ್ಲಿ ಯಾವುದೇ ಒಂದು ರಾಸಾಯನಿಕ ಬಳಸದೆ ಹಣ್ಣುಗಳನ್ನ ಅಂದ್ರೆ ಏನ್ ಮಾವಿನಕಾಯಿ ಏನು ಮರಗಳಿರುತ್ತೆ ಅದಕ್ಕೆ ಯಾವುದೇ ತರಹದ ರಾಸಾಯನಿಕ ಸಿಂಪಡಣೆ ಮಾಡದೇನೆ ಇವತ್ತು ಬೆಳೆದಿದ್ದಾರೆ. ಸೊ ಈ ಕಾರ್ಯಕ್ರಮದ ಹೆಸರೇ ಮುದ್ದಾಮ್ ಇವರು ಇಟ್ಕೊಂಡಿದ್ದಾರೆ. ಅದರದ ಹೆಸರೇ ಕೊಯ್ಲು, ಮಾವಿನ ಕೊಯ್ಲು ಕಾರ್ಯಕ್ರಮ ಉತ್ಸವ ಅಂತ ಹೇಳಿ. ಇಲ್ಲಿ ಕೆಲವೊಬ್ರು ವಿಶೇಷವಾದಂತಹ ಅತಿಥಿಗಳು ಕೂಡ ಬಂದಿದ್ದಾರೆ. ಬಹಳಷ್ಟು ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ನಮ್ಮ ಹತ್ತಿರದ ಜಿಲ್ಲೆಗಳಿಂದ ಕೂಡ ಜನ ಬಂದಿದ್ದಾರೆ. ಎಲ್ರದ್ದು ಪರಿಚಯ ಮಾಡ್ಕೊಡ್ತೀನಿ, ಇಲ್ಲಿ ಯಾಕೆ ಬಂದಿದ್ದಾರೆ, ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾವು ಕೇಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶಿವಪ್ಪ ಅಂತ. ಹಾ ಸರ್. ನಾನು ಹಳಿಯಾಳದಿಂದ ಬಂದಿದ್ದೇನೆ. ಹಳಿಯಾಳ ತಾಲೂಕು ಅಜ್ಗಾಂವ್ ಗ್ರಾಮ. ಅಜ್ಗಾಂವ್ ಗ್ರಾಮದಲ್ಲಿ ನಮ್ದು ಗೋಶಾಲೆ ಇದೆ. ಕಳೆದ 20 ವರ್ಷದಿಂದ ನೆಲ ಜಲ ಗೋ ಉಳಿಬೇಕಂತ ಕೆಲಸ ಮಾಡ್ತಾ ಇದ್ವಿ. ಓಕೆ, ಇಲ್ಲಿ ಈಗ ಮಾವಿನ ಕೊಯ್ಲು ಉತ್ಸವ ಅಂತಿದೆ. ಸೊ ಇದಕ್ಕೂ ಮುಂಚೆ ನೀವು ಎಲ್ಲಾದ್ರೂ ನೋಡಿದ್ರ ಈ ತರದ ಕಾರ್ಯಕ್ರಮ? ನಾನು ಈ ತರ ಉತ್ಸವಕ್ಕೆ ಮಾವಿನ ಕೊಯ್ಲು ಉತ್ಸವಕ್ಕೆ ಬಂದಿದ್ದು ಇದೇ ಮೊದಲನೇ ಬಾರಿ. ಸೊ ಇದಕ್ಕೂ ಮುಂಚೆ ಎಲ್ಲೂ ನೀವು ನಿಮ್ಮ ಇದರಲ್ಲಿ ಜೀವನದ ಎಲ್ಲೂ ಹೋಗಿಲ್ಲ, ಎಲ್ಲೂ ಇಲ್ಲ. ಸೊ ಇದೊಂದು ತರ ವಿಶೇಷವಾದದ್ದು ನಿಮ್ಗೆ. ವಿಶೇಷವಾದ. ಸೊ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಂತ ಹೇಳ್ಬೋದು ಈ ಸಾವಯವ ಏನ್ ತೋಟ ಇದೆ ಇದರ ಮಾಲೀಕರು. ಸರ್ ನಿಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್ ಎತ್ತಿನಗುಡ್ಡ ಅಂತೇಳಿ. ಇದೇ ಗ್ರಾಮದವರು. ಈ ನಾನು ವಿಶಿಷ್ಟವಾಗಿ ಈ ಒಂದು ಮಾವು ಕೊಯ್ಲು ಉತ್ಸವ ಅಂತ ಮಾಡುತ್ತಿದ್ದೇನೆ. ನಮ್ಮ ಸಮಾನ ಮನಸ್ಕರು ಮತ್ತು ಕೆಲವೊಂದು ನಿಮ್ಮಂತ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದಾಗ ಸುಮಾರು ಧಾರವಾಡ, ಬೆಳಗಾವಿ, ಹುಬ್ಳಿ, ಹಳಿಯಾಳ ಭಾಗದಿಂದ ಎಲ್ಲ ರೈತರು ಬಂದಿದ್ದಾರೆ. ಅವರಿಗೆ ಈ ನಮ್ಮ ಒಂದು ತೋಟವನ್ನು ವೀಕ್ಷಣೆ ಮಾಡಿ ಇಲ್ಲಿ ಬಂದಂತಹ ಕೊಯ್ಲು ನ್ಯಾಚುರಲ್ ಹೆಂಗಿರ್ತೈತೆ ಅಂತೇಳಿ ಮಾವು ತಾವೇ ನೋಡ್ಕೊಂಡು ಅವು ಅದನ್ನ ಸವಿ ತಿಂದು ಇಲ್ಲಿತ್ರ ಮಾವಿನನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಸಿಟಿ ಜನಕ್ಕೆ ನಾನು ಇಲ್ಲಿ ಕಳಿಸಿದ್ದೇನೆ, ಸಣ್ಣ ಪ್ರಯತ್ನ ಮಾಡಕತ್ತೀನಿ. ಅದಕ್ಕಾಗಿ ಸುಮಾರು ಒಂದು 25-30 ಜನ ಮಹಿಳೆಯರು ಮತ್ತು ಎಲ್ಲ ಪ್ರಗತಿಪರ ರೈತರು ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ತಮ್ಮ ಮುಖಾಂತರ ಎಲ್ಲರಿಗೂ ನನ್ನ ಒಂದು ತೋಟಕ್ಕೆ ಇದು ಕೃಷಿ ಆಶ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ಏನ್ ಕೊಯ್ಲು ಕಾರ್ಯಕ್ರಮ ಇದೆ, ಮಾವಿನ ಕೊಯ್ಲು ಕಾರ್ಯಕ್ರಮ ಇದೆ. ಇದರಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಇನ್ನಷ್ಟು ಬಹಳಷ್ಟು ಜನರ ಪರಿಚಯ ನಿಮ್ಗೆ ಮಾಡೋದಿದೆ. ಸೊ ಆದಷ್ಟು ವಿಡಿಯೋ ಲೆಂತ್ ಇರತ್ತೆ. ಇಲ್ಲಿ ಈ ಎಲ್ರದ್ದು ಒಬ್ಬೊಬ್ರದ್ದು ಈಗ ಸುಮಾರು ಜನ ಇದ್ದಾರೆ. ನಮ್ಮ ಗುರುಗಳು ಇಲ್ಲಿ ಕೇಳಿದೆ ನಾನು. ಗುರುಗಳು ನಿಮ್ಮ ಹೆಸರು ಮೊದಲನೇದಾಗಿ ನಿಮ್ಗೆ ಇಂಟರ್ವ್ಯೂ ಮಾಡ್ಬೇಕಾಗಿತ್ತು ನಾನು. ಗುರುಗಳು ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ಅಂತ ಹೇಳಿ, ಕಲಗಟಗಿ ತಾಲೂಕು ಗುಡ್ಡದ ಹುಲಿಕಟ್ಟಿ ಗ್ರಾಮದವರು. ಗುಡ್ಡದ ಹುಲಿಕೊಪ್ಪ, ಗುಡ್ಡದ ಹುಲಿಕಟ್ಟಿ. ನಾನು ಈಗ ಸುಮಾರು ಒಂದು 20 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೇನೆ. ಮಾಡ್ತಾ ಈಗ ಕೃಷಿಯಲ್ಲಿ ವಯಸ್ಸಾದವ್ರಕ್ಕಿಂತ ಈ ಚಿಕ್ಕ ಯುವ ಪೀಳಿಗೆ ಕೃಷಿಗೆ ಬರ್ಬೇಕಂತೇಳಿ, ಅವ್ರನ್ನ ಕೃಷಿ ಕಡೆ ಗಮನ ಹರಿಸ್ಬೇಕಂತೇಳಿ ಅವ್ರಿಗೆ ನನ್ನ ತೋಟದಲ್ಲಿ ಕೆಲವೊಂದ್ಸರಿ ಟ್ರೈನಿಂಗ್ ಸೇರಿಸಿ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕೃಷಿ ಬಳಿಗ ಅಂತ ಮಾಡ್ತಾ ಇದ್ದೇವೆ. ಈಗ ನಂದ ಕೃಷಿ ಸಾವಯವ ಕೃಷಿ ಉದ್ದೇಶ ನಂದು ಏನಪ್ಪಾ ಅಂತಂದ್ರೆ, ಈಗ ಬಳಕೆದಾರ ಬೆಳೆಗಾರ ಇವರು ನೇರವಾಗಿ ಕೂಡ್ಬೇಕು ಅನ್ನೋದು ನನ್ನ ಉದ್ದೇಶ. ಮಧ್ಯವರ್ತಿಗರು ಹೋಗ್ಬೇಕು ಇರಬಾರ್ದು, ಮಧ್ಯವರ್ತಿಗರು ಇರಬಾರ್ದು. ಇವ್ರು ನೇರವಾಗಿ ಇವ್ರ ಸಂಪರ್ಕ ಇರ್ಬೇಕಂದ್ರೆ. ಹಾಗೇನೆ ಈ ಬಳಕೆದಾರರಿಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಮಾಡ್ಕೊಂಡಿರ್ತಾರೆ. ಫ್ಯಾಮಿಲಿ ಡಾಕ್ಟರ್ ಅಂತ ಮಾಡ್ಕೊಂಡಿರ್ತಾರೆ. ಅದು ತೆಗೆದು ಫ್ಯಾಮಿಲಿ ಫಾರ್ಮರ್ ಅಂತ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಫ್ಯಾಮಿಲಿ ಫಾರ್ಮರ್ ಅಂದ್ರೆ ಡಾಕ್ಟರ್ ಅವಶ್ಯಕತೆ ಇಲ್ಲ. ಆ ಬಳಕೆದಾರನೇ ಮನೆಗೆ ಏನೇನ್ ಬೇಕಲ್ಲ, ನನಗೆ 10 ಜನ ರೈತ ಬಳಕೆದಾರ ಸೇರಿ ಒಬ್ಬ ಫಾರ್ಮರ್ನ ಹಿಡ್ಕೊಂಡು ನನಗೆ ಇಂತದ್ ಬೇಕು ಅಂತೇಳಿ 10 ಜನದಲ್ಲಿ ವಾರಕ್ಕೊಬ್ಬರು ಇಲ್ಲಿ ಬಂದು ಒಂದು ದಿನ ಶ್ರಮದಾನ ಮಾಡಿ ಅವ್ರಿಗೆ 10 ಜನ ಬರ್ಬೇಕಾಗಿಲ್ಲ, ಒಬ್ರು ಬಂದು 10 ಜನಕ್ಕೆ ಏನೇನ್ ಬೇಕಲ್ಲ ಅದನ್ನ ಕಲೆಕ್ಟ್ ಮಾಡಿ ತಗೊಂಡು ಹೋಗಿ ಅವ್ರಿಗೆಲ್ಲ ಸಪ್ಲೈ ಮಾಡಿ ಕೊಟ್ಟಿದ್ದಾದ್ರೆ ಅಮೃತದಂತ ಆಹಾರ ಸೇವಿಸಿದ್ರೆ ಕಾಯಿಲೆ ಇಲ್ಲ ಅಂತೇಳಿ ಕಾಯಿಲೆ ಮುಕ್ತ ಜೀವನ ಮಾಡಬಹುದು. ಅದ್ಭುತವಾದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಗುರುಗಳು ಕೊಟ್ಟಿದ್ದಾರೆ. ಇವ್ರದ್ದು ಸಪರೇಟ್ ಆಗಿ ಒಂದು ಇಂಟರ್ವ್ಯೂ ಕೂಡ ನಾನು ಮಾಡ್ತೀನಿ ಸದ್ಯದಲ್ಲೇ. ಗುರುಗಳ ನಮಸ್ತೆ. ಗುರುಗಳ ನಿಮ್ದು ಹೆಸರು?
ನಮ್ದು ಬಸವಣ್ಣಪ್ಪ ಅದ್ರಗುಂಚಿ ಅಂತ ಹೇಳಿ ಯಾವ ಊರಿಂದ ಬಂದಿದ್ದೀರಿ? ಕಲಗಡಿ ತಾಲೂಕು ಬೆಳವಂತರಿಂದ ಬಂದಿದ್ದೀವಿ. ಹಾ, ಹಾ, ಹಾ. ನಾವು ಈ ಪರಿಸರ ಇದ್ದಾರ ಕೂಡಿ ಬಹಳ ದಿನ ಆಗೈತಿ. ಆದ್ರೆ ನಾವು ನ್ಯಾಚುರಲ್ ಆಗಿ ಎಲ್ಲಾ ಕೃಷಿ ಮಾಡ್ತೇವಿ. ಹೈನುಗಾರಿಕೆ ಐತಿ, ನಮ್ದು ರೇಷ್ಮೆ ಮಾಡಿದೇವಿ, ಜೇನು ಸಾಕಾಣಿಕೆನೂ ಮಾಡಿದೇವಿ, ಎಲ್ಲಾನು ಮುಗಿಸಿನೂ ಬಿಟ್ಟೇವಿ. ಆದ್ರೆ ಈಗ ನಮ್ಮ ಪರಶುರಾಮ ನೋಡಿ ನಾವು ಸಾವಯವಕ್ಕೆ ತಿರುಗ್ಬೇಕನ್ನೋ ಉದ್ದೇಶಕ್ಕೆ ನಾವು ಇವತ್ತು ಇಲ್ಲಿ ಕೊಯ್ಲು ಸಾಧಾರಣ ಎಲ್ಲಾ ಕಡೆಗೂ ನೋಡ್ತಿರ್ತೇವೆ, ನ್ಯಾಚುರಲ್ ಆಗಿ ಇರ್ತೈತಿ. ಆದ್ರೆ ಸಾವಯವದಾಗ ಕೊಯ್ಲು ಮಾಡೋದು ಅಂದ್ರೆ ಇದು ಸ್ಪಷ್ಟ ಇದೆ, ಡಿಫ್ರೆಂಟ್ ಆಗಿದೆ, ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಇದನ್ನೊಂದು ನೋಡ್ಕೊಂಡು ನಾವು ಮುಂದೆ ಅಳವಡಿಸ್ಬೇಕಂತ ಹೇಳಿ ಥ್ಯಾಂಕ್ ಯು ಗುರುಗಳ, ಥ್ಯಾಂಕ್ ಯು. ಗುರುಗಳ ನಮಸ್ತೆ. ಯಾವ ನಮಸ್ಕಾರ ಸರ್, ನಮ್ ಧಾರವಾಡ ಸರ್. ಧಾರವಾಡ. ಗುರುಗಳ, ಇಲ್ಲಿ ಏನ್ ವಿಶೇಷತೆ ಇದೆ? ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಸಾವಯವದ ಬಗ್ಗೆ ಸ್ವಲ್ಪ ನನಗೂ ಇಂಟ್ರೆಸ್ಟ್ ಇದೆ. ಇಲ್ಲಿ ಏನದ ನೋಡ್ಕೊಂಡು ಹೋಗ್ಬೇಕಂತ ನಾನು. ನೀವು ಕೃಷಿ ಮಾಡ್ತೀರಿ? ನನ್ನ ಹೆಸರು ಆರ್ಮಿ ಎಕ್ಸ್ ಸರ್ವಿಸ್ ಮ್ಯಾನ್. ನೀವು? ನಮ್ದು 34 ಎಕರೆ ಜಮೀನಿದೆ. ಸೊ ನೀವು ಕೃಷಿ ಮಾಡ್ತೀರಿ? ಮಾಡ್ತೀವಿ. ಕೃಷಿ ಮಾಡ್ಕೊಂಡೇ ಇದೀರಿ? ಮಾಡ್ಕೊಂಡಿದ್ದೀವಿ. ಸೊ ಸಾವಯವ ಇಲ್ಲ, ಸಾವಯವ ಕೃಷಿ ಅದನ್ನ ಅಳವಡಿಸ್ಕೋಬೇಕು. ಎಸ್ ಎಸ್. ಗುರುಗಳ, ನೀವು ಮಾತಾಡ್ತೀರಿ? ಇಲ್ಲ, ಈಗ ನಿಮ್ದು ಹೆಸರು ಮಾಡ್ರಿ. ಕಲಗಡಿ ತಾಲೂಕು ಹುಲ್ಲಂಬಿ ಗ್ರಾಮದ ಕಲ್ಲಪ್ಪ ಫಕೀರಪ್ಪ ನಾಯ್ಕರ್. ಓಕೆ. ನಾನು ಹೆಚ್ಚು ಕಮ್ಮಿ ಒಂದು 40 ವರ್ಷ ಒಳಗೆ ಹಿಂದೆ ಇನ್ನು ಅದಕ್ಕಿಂತ ಮೊದಲು ನಾ ಸಾವಯವ ಮಾಡ್ಕೊಂತ ಬಂದೆ. ನಾನೀಗ ಏನೈತೆ ಅಂದ್ರು ಏನೆಲ್ಲ ಬೆಳೆ ಬೆಳಿತೀರಿ? ಎಲ್ಲ ಬೆಳಿತೀನಿ. ರಾಗಿ, ಸಾಣಿ, ಮತ್ತ ನವಣಿ, ಹೆಸರು, ಅಲಸಂದಿ, ಕರಿ ಹೆಸರು, ಕೆಂಪು ಅಲಸಂದಿ ಒಳಗೆ 3 ಬರ್ತೈತಿ. ಒಂದು ಗಿಡ ಅಷ್ಟ ಬರತ್ರಿ, ಒಂದು ಹಬ್ಬದ್ ಬರ್ತೈತ್ರಿ. ಎಲ್ಲಾ ತರ ನೀವು ಸಾವಯವ ಪದ್ಧತಿಯಲ್ಲಿ ಬೆಳಿತೀರಲ್ಲ, ಏನ್ ಮಾಡ್ತೀರಿ? ನಾನು ಎಲ್ಲಾ ಸಾಹೇಬ್ಗಳಿಗೆ ಕೊಡ್ತೇನೆ. ಕೃಷಿ ಅಧಿಕಾರಿಗಳು ಏನದಾರಲ್ಲ ಅವ್ರಿಗೆ ಹೋಗಿ ಸ್ವತಃ ಅವ್ರು ಫೋನ್ ಮಾಡ್ತಾರ, ಅವ್ರ ಮನೆಗೆ ಹೋಗಿ ಅವ್ರು ಎಷ್ಟೇ ಹೇಳ್ತಾರ ಸಪ್ಲೈ ಮೌಲ್ಯವರ್ಧನೆ ಮಾಡ್ತೀರಿ. ನಿಮ್ದು ಏನು ಸೆಕ್ಷನ್ ಏನಾಗಿದೆ ನಿಮ್ದು? ನಮ್ದು ಬಹಳ ಆರೋಗ್ಯ ಐತ್ರಿ. ಕಲ್ತಿಲ್ಲ. ಸ್ನೇಹಿತರೆ, ಶಿಕ್ಷಣ ಅನ್ನೋದೇನಿದೆ, ನಿಮ್ಗೆ ಮನ್ಸಿದ್ರೆ ಶಿಕ್ಷಣ ಅನ್ನೋದು ನಿಮ್ಗೆ ಮ್ಯಾಟ್ರ್ ಆಗಲ್ಲ ಅನ್ನೋದು ಇವ್ರ ಮೂಲಕ ನಾವು ತಿಳ್ಕೊಬೇಕು. ಅತಿ ಹೆಚ್ಚು ಶಿಕ್ಷಣ ಕಲ್ತವರು ಆಲ್ಮೋಸ್ಟ್ ಕೃಷಿಯತ್ತ ಒಲವು ತೋರಿಸೋದು ಬಹಳ ಕಡಿಮೆ. ಇವತ್ತಿನ ದಿನ ಕಾಲಮಾನ ಬದಲಾಗಿದೆ ಅನ್ನೋದು ಒಂದು ಬಿಟ್ರೆ ಸ್ವಲ್ಪ ಪ್ರಮಾಣದಲ್ಲಿ ಜನ ಈ ಕಡೆ ಬರ್ತಿದ್ದಾರೆ, ಕೃಷಿಯತ್ತ ಒಲವು ತೋರಿಸ್ತಿದ್ದಾರೆ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಬ. ಹಾಗಾಗಿ ಈ ಮಾವಿನ ಕೊಯ್ಲು ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಎತ್ತಿನಗೂಡು ಸಾಹೇಬ್ರು, ಎಲ್ಲರ ಪರವಾಗಿ ಇದೊಂದು ವಿಶೇಷವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಪ್ರತಿ ವರ್ಷನೂ ಕೂಡ ಈ ತರದ ಕಾರ್ಯಕ್ರಮ ಹಮ್ಮಿಕೊಳ್ರಿ, ಆಮೇಲೆ ನಾವು ಬರ್ತಾನೆ ಇರ್ತೀವಿ. ಗುರುಗಳ, ನಿಮ್ದು ಹೆಸರು? ಗುರುಗಳ ನಮಸ್ತೆ. ಯಾವ ಊರಿಂದ ಬಂದಿದ್ದೀರಿ? ನಾವು ಬೆಲ್ವಂತರದಿಂದ, ಕಲಗಡಿ ತಾಲೂಕು ಬೆಲ್ವಂತರ, ಮಹದೇವ ಬಾಗಲಕೋಟೆ ಅಂತ ಹೇಳಿ. ನಮ್ದು ಸಾವಯವ ಅಡಿಕೆ ತೋಟ ಇದೆ. ಅಡಿಕೆ ತೋಟ ಸಾವಯವ ಪದ್ಧತಿಯಲ್ಲಿ ಮಾಡ್ತಿದ್ದೀವಿ. ಒಂದ್ 8 ವರ್ಷದಿಂದ ಅದೇ ಮಾಡ್ತಾ ಇದೀವಿ. ಇದಕ್ಕಿಂತ ಪೂರ್ವ ನಾವು ರಾಸಾಯನಿಕ ಮಾಡ್ತಾ ಇದ್ವಿ. ಆದ್ರೆ ಸಾವಯವ ಮಾಡೋದ್ರಿಂದ ನಮ್ದು ಆರ್ಥಿಕವಾಗಿ ಪ್ಲಸ್ ನಮ್ ಭೂಮಿ ಸುಧಾರಣೆ ಆಗಿದೆ. ಹಾಗಾಗಿ ಈ ಫಂಕ್ಷನ್ ಇವತ್ತು ಇಲ್ಲಿ ಬಂದಿದ್ದೀವಿ. ಸಾವಯವ ಹೆಂಗಿರ್ತದೆ ಮಾವಿನ ಕೊಯ್ಲು ಜೊತೆಗೆ ಇಲ್ಲಿ ಯಾವ ತರ ಅಳವಡಿಸ್ಕೊಂಡು ನೋಡ್ಲಿಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಟ್ಟಿಮಣಿ ಮ್ಯಾಮ್, ನೀವು ಮಾತಾಡ್ತೀರಿ? ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಓಂ ಶ್ರೀ ಗುರು ಬಸವಲಿಂಗಾನಮ. ನನ್ನ ಹೆಸರು ರಾಜೇಶ್ವರಿ ಕಟ್ಟಿಮನಿ ಅಂತ. ಖ್ಯಾತ ಸಾಹಿತಿಗಳಾದ ಬಸವರಾಜ್ ಕಟ್ಟಿಮನಿ ಅವರ ಮೊಮ್ಮಗನ ಹೆಂಡತಿ. ನಮ್ದು ಫೈರ್ ಫೈಟಿಂಗ್ ಬಿಸ್ನೆಸ್, ಪ್ಲಸ್ ಅದರ ಜೊತೆಗೆ ನಾನು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇನೆ. ಬಸವ ಜ್ಯೋತಿ ಪ್ರತಿಷ್ಠಾನ ಟ್ರಸ್ಟ್ ಅಂತ ಮಾಡ್ಕೊಂಡು ಗುರು ಬಸವಣ್ಣನವರ ಸಂಸ್ಕೃತಿ ಮತ್ತು ತತ್ವಗಳು ಏನೇನಿದಾವಲ್ಲ ಅವ್ನು ಹೇಳೋದಷ್ಟೇ ಅಲ್ಲ, ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಬೇರೆಯವ್ರಿಗೂ ಪ್ರಚಾರ ಮಾಡೋ ನಿಟ್ಟಿನೊಳಗ ಕೆಲಸಗಳನ್ನ ಮಾಡ್ತೇನೆ. ಇವತ್ತು ನನ್ನ ಆತ್ಮೀಯ ಗೆಳತಿ ರೇಣು ಅವರು ಕರ್ಕೊಂಡ್ಬಂದ್ರು. ಇಲ್ಲ ಈ ತರ ಒಂದು ಕಾರ್ಯಕ್ರಮ ಮಾಡಾತರ ಸಾವಯವ ಪದ್ಧತಿ ಮತ್ತ ಹಣ್ಣು ಕೊಯ್ಲುಗಳ ಬಗ್ಗೆ. ನಮಗಂತೂ ಇದ್ರ ಬಗ್ಗೆ ಏನೂ ಜೀರೋ ನಾಲೆಜ್ ಏನೂ ಇಲ್ಲ. ಇಲ್ಲಿ ಬಂದ ನೋಡಿದ್ಮೇಲೆ ಬಹಳ ಖುಷಿ ಆಯ್ತು ಮತ್ತು ಬಹಳ ಪ್ರೌಡ್ ಫೀಲ್ ಆಗ್ತಾ ಇದೆ ಅವ್ರನ್ನ ನೋಡಿ. ಅವರ ಕೆಲಸಕ್ಕಿನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ನಾವು ಬಸವಣ್ಣವ್ರಿಗೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ರೇಣುಕಾ ಮುಗ್ದೂರ್ ಅಂತ, ಧಾರವಾಡಿಂದ. ಬಟ್ ಸಲ್ಕಿನ್ ಕೊಪ್ಪದಾಗ ನಮ್ದೊಂದು ಲ್ಯಾಂಡು ಐತಿ. ಬಟ್ ಈಗ ಪರ್ಸೂನ್ ಒಂದ್ ಸ್ಫೂರ್ತಿ ಅನ್ರಿ ಅಥವಾ ಸಹವಾಸ ದೋಷ ಅಂದ್ಕೊಳ್ರಿ. ಅವ ಇಲ್ಲಿ ಏನ್ ಇದು ಕಾನ್ಸೆಪ್ಟ್ ಮಾಡ್ಯಾನಲ್ಲ ಬಹಳ ಒಳ್ಳೇದು. ವರ್ಷ ಇದು ಹೊಸಾದಿದೆ, ಲಾಂಚ್ ಆಗಿದ್ದು. ಯಾಕಂದ್ರೆ ನಾವ್ ಇಲ್ಲೇ ಸವಿದ ಊಟ ಸವಿದ ಶಿಕರ್ಣಿ ಮಾವಿನ ಹಣ್ಣಿಂದ ಅದನ್ನ ಸೌದ ಮತ್ತೆ ನಾವು ಇಲ್ಲಿ ನಾವೇ ಪ್ರಕೃತಿಯಿಂದ ನಾವ ಕಿತ್ತು ತಿಂತೀವಲ್ಲ ಅದ್ರಷ್ಟ ಈ ಕಿತ್ತು ತಿಂದ ಈ ಸಾವಯವ ನಮ್ಮ ಕೈಲಿ ಹಣ್ಣನ್ನು ತೆಗೆದು ತಿಂದ ಈ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ. ಇದು ಹೊಸ ಪ್ರಯೋಗ ಪರ್ಸ್ಯೂ ಮಾಡತ್ತ ಅವ್ನಿಗೆ ಯಾವಾಗಿದ್ರು ನಾವು ಸಪೋರ್ಟ್. ಮ್ಯಾಮ್, ಇಲ್ಲಿ ಇವತ್ತು ನಾವು ಎಲ್ಲಾ ರೈತರು ಇದನ್ನ ಅಳವಡಿಸ್ಕೊಂಡ್ಬಿಟ್ರೆ
ರೋಗಗಳೇ ಬರಲ್ಲ. ರೈತರಲ್ಲ ಮ್ಯಾಮ್, ಯುವಕರು ಆಕ್ಚುಲಿ ಯುವಕರು ಇಲ್ಲಿ ಈ ತರದ ಈ ಪದ್ಧತಿಗಳ ಅಳವಡಿಸ್ಕೋಬೇಕು ಅಂತ ಮ್ಯಾಮ್ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಾವು ಒಂದು ಊಟ ಸವಿದಿದೀವಿ. ಸೊ ನನ್ಗೆ ಲೆಕ್ಕ ಸಿಗ್ತಿಲ್ಲ ಅಂದ್ರೆ ಯಾವ್ದಾವ್ದಕ್ಕೆ ಏನೇನ್ ಹೆಸರು ಹೇಳ್ತಾರೆ ಅಂತ ನನ್ಗೆ ಐಡಿಯಾ ಇಲ್ಲ. ಸೊ ನಿಮ್ಗೆ ಐಡಿಯಾ ಇದ್ರೆ ಹೇಳ್ಬೋದಾ ನೀವು ಏನೇನ್ ತಿಂದಿದೀವಿ ಅಂತ? ಮಡ್ಕೆ ಕಾಳು ಚೆನ್ನಾಗಿದೆ, ಅವ್ನು ಇಲ್ಲೇ ಬೆಳೆದಿರೋದು. ಕರೆಕ್ಟ್. ಬದ್ನೆಕಾಯಿ ಇಲ್ಲೇ ಬೆಳೆದಿರೋದು. ಒಂದು ಕೊತ್ತಂಬರಿ ಹಿಡ್ಕೊಂಡು ಅವನು ನಾನು ಈ ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ವಿಸಿಟ್. ಒಂದ್ ವಿಸಿಟ್ ಬಂದಿದ್ದೆ, ಎಲ್ಲ ಇಲ್ಲೇ ಬೆಳಿತಾನ ಅವ್ನು. ಯಾವ್ದು ಮಾರ್ಕೆಟ್ ಇಂದ ಉಳ್ಳಾಗಡ್ಡೆ ಹಿಡ್ಕೊಂಡು ಏನು ತರಲ್ಲ, ಎಲ್ಲ ಇಲ್ಲೇ ಬೆಳೆದ್ ಬಿಟ್ಟ. ಅದೇ ಅವ್ನ್ ರೆಗ್ಯುಲರ್ ತಿನ್ನೋ ಊಟ. ಇವನ್ ಅಕ್ಕಿ ಹಿಡಿದು ಅವನು ಇಲ್ಲೇ ಬೆಳೆಯೋದು, ಬೇಳೆ ಎಲ್ಲ ಅವಂದು ಇಲ್ಲಿ ಭೂಮಿ ಒಳಗೆ ಬೆಳೆದಿದ್ದೆ ನಮಗ್ ಊಟ ಹಾಕಿದ್ದಾನೆ. ಅದ್ಭುತವಾದ ಊಟ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಹೆಸರುಗಳು ನನ್ಗೆ ಗೊತ್ತಿಲ್ಲ ಸರ್. ಇವನ್ ಎಣ್ಣೆ ಕುಸುಬಿ ಎಣ್ಣೆ, ಬೆಲ್ಲ ಎಲ್ಲ ಅವನು ಬೆಳೆದಿರೋದ ಊಟ ಮಾಡಿದ್ರು. ಮ್ಯಾಮ್ ಸರ್ ನಮಸ್ತೆ. ನಮಸ್ತೆ. ಇಲ್ಲಿ ಏನಕ್ಕೆ ಬಂದಿದ್ದೀರಿ? ಯಾವ ಊರು, ನಿಮ್ಮ ಹೆಸರು? ನನ್ನ ಹೆಸರು ಪಠಾಣ್ ಅಂತೇಳಿ. ಹಾ ಸರ್. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನನ್ನ ಆತ್ಮೀಯರಾದ ಬಸರಾಮ್ ಅವರು ಒಂದೇ ಒಂದು ಕರೆಗೆ ಹೋಗ್ಬಿಟ್ಟು ಈ ದಿನ ಮಾವು ಮೇಳ, ಇದು ಮಾವು ಕೊಯ್ಲಿದೆ, ಈ ಕೊಯ್ಲಿಗೆ ನಾವು ಭಾಗಿಯಾಗಬೇಕಂದ್ರು. ನಾನು ನನ್ನ ಫ್ಯಾಮಿಲಿ ಸಮೇತ ನಾನು ಎಲ್ಲ ಮಕ್ಕಳ ಜೊತೆಯಲ್ಲಿ ಬಂದ್ವಿ. ಸೊ ಇಲ್ಲಿ ನಾನು ಈಗಾಗಲೇ ಈ ವರ್ಷ ಮಾವು ಹಲವಾರು ಮಾವನ್ನ ನಾವೆಲ್ಲ ಸೇವನೆ ಮಾಡಿದ್ವಿ ಕುಟುಂಬದಲ್ಲಿ. ಬಟ್ ಇಲ್ಲಿ ನಾವ್ ಈಗ ಏನ್ ನೋಡ್ತಾ ಇದೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಏನ್ ಹೇಳ್ತೀವಿ, ಇತ್ತೀಚಿನ ದಿನದಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಸಾವಯವ ಕೃಷಿ, ಸಾವಯವದಿಂದ ಏನು ಬೆಳೆಯುವಂತ ಒಂದು ಏನು ಪದಾರ್ಥಗಳಿದಾವೆ. ಅಕ್ಕಿ ಬೆಳೆ ಆಯ್ತು, ತರಕಾರಿ ಆಯ್ತು, ಈಗ ಮಾವಿನ ಹಣ್ಣು ಸಹ ನಾವು ಯಾವುದೇ ಒಂದು ಇದರಲ್ಲಿ ಆರ್ಟಿಕಲ್ ಅಲ್ಲಾಗ್ಲಿ ಅಥವಾ ಪೇಪರ್ಸ್ ಗಳಲ್ಲಾಗ್ಲಿ ಆರ್ಗ್ಯಾನಿಕ್ ಮಾವು ಇದೆ ಅಂತ ಹೇಳ್ಬಿಟ್ಟು ಎಲ್ಲಿ ನೋಡಿಲ್ಲ. ಫಸ್ಟ್ ಟೈಮ್ ನಾವು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಕಲಗಡಿ ತಾಲೂಕಲ್ಲಿ ನಮ್ಮ ಆತ್ಮೀಯರಾದ ಪರಶುರಾಮ್ ಅವರು ಮಾಡಿದಾರಂದ್ರೆ ಇದೊಂದು ಒಳ್ಳೆಯ ಒಂದು ಬದಲಾವಣೆ. ಮುಂದಿನ ದಿನದಲ್ಲಿ ಇವರ ಒಂದು ಮಾದರಿಯಾಗಿ ಎಲ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಒಂದು ಮನವಿ. ಸೊ ಅದ್ರ ಜೊತೆಯಲ್ಲಿ ನಿಮ್ಮ ತಮ್ಮ ಒಂದು ಮಾಧ್ಯಮ ಮುಖಾಂತರ ಇದನ್ನ ಹೆಚ್ಚಿನ ಒಂದು ಪ್ರಚಾರವನ್ನ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ಈಗಾಗ್ಲೇ ನಾವು ಈಗ ಮಾವನ್ನ ಹಳ್ಳಿಗೆ 1.5 month 2 months ಆಯ್ತು ಈಗ ಮಾವು ಬಂದು. ಈಗ ನಾವು ಹಲವಾರು ಬಾರಿ ನಾವು ಮಾರ್ಕೆಟ್ ಇಂದ ಮಾವನ್ನ ತಂದ್ವಿ. ಬಟ್ ಈ ಮಾವು ನೋಡಿದ್ರೆ, ಈ ಮಾವು ನೋಡಿದ್ರೆ ಬಹಳಷ್ಟು ಅಜಗಜಾಂತರ ಇದೆ. ಬಹಳಷ್ಟು ಅಜಗಜಾಂತರ ಇದೆ. ಅಲ್ಲಿ ಅವರು ಎಲ್ಲ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ, ಸರ್ ಇದು ಯಾವುದೇ ನಾವು ಕಾರ್ಬೈಡ್ ಯೂಸ್ ಮಾಡಿಲ್ಲ, ಯಾವುದೇ ಕೆಮಿಕಲ್ ಹಾಕಿಲ್ಲ ಸರ್ ಅಂತಾರೆ. ಬಟ್ ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡ್ತಾ ಇದೆ. ಆಮೇಲೆ ಒಬ್ರಂದ್ರು ಅಷ್ಟು 100% ಖಾತ್ರಿಯಿಂದ ಹೆಚ್ಚಿನ ಒಂದು ಹಣವನ್ನು ತಗೊಂಡು ಇದು ಯಾವುದೇ ಒಂದು ಕಾರ್ಬೈಡ್ ಹಾಕಿಲ್ಲ ಸರ್ ಅಂತ ಹೇಳಿ ನಾನು ಕೊಟ್ರು. ಅದ ರೇಟ್ ನಾನು ಹೇಳೋದಿಲ್ಲ ನಿಮಗೆ. ಬಟ್ ತಗೊಂಡ್ ಹೋಗಿ ಜಸ್ಟ್ ನಾನು ಅದನ್ನ ಒಂದೇ ಒಂದು ಸಿಪ್ಪನ್ನ ಇದು ಮಾಡಿದಾಗ ನನಗೆ ಆಲ್ರೆಡಿ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಅದು ನಾನು ಎಷ್ಟು ತಂದಿದೆ ಅಂದ್ರೆ ಒಂದು 5 ಡಜನ್ ತಗೊಂಡಿದ್ದೆ. ಒಂದು ಇದಕ್ಕೆ ಆಲ್ರೆಡಿ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಈ ಇತ್ತೀಚಿನ ದಿನದಲ್ಲಿ ಈ ತರ ಎಲ್ಲ ಮಾರ್ಕೆಟಿಗೆ ಬಂದು ಈ ತರ ಆರೋಗ್ಯ ಹಾಳು ಮಾಡ್ತಾ ಇದಾರೆ. ಸೊ ಈ ಒಂದು ಏನೋ ತೋಟ ಇದೆಯಲ್ಲ ನಮ್ಮ ಪರಶುರಾಮ್ ಅವ್ರದ್ದು, ಸೊ ಇದನ್ನ ಹೆಚ್ಚಿನ ಒಂದು ಇದ್ರಲ್ಲಿ ಆಗ್ಲಿ, ಎಲ್ರೂ ಸಹ ರೈತರು ಈ ತರ ಒಂದು ಇವರಿಗೆ ಒಂದು ಮಾದರಿ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ನಿಮ್ಮ ಯಜಮಾನರು ಕೂಡ ಸುಮಾರು ಒಳ್ಳೆಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಎರಡು ಮಾತು ನಾವು ಕೇಳ್ತಾ ಇರೋದು, ಇಲ್ಲಿ ನಿಮಗೆ ಬಂದಿದ್ದೀರಿ ಒಂದು ತೋಟದಲ್ಲಿ ನಿಂತ್ಕೊಂಡು, ಆಮೇಲೆ ಇಲ್ಲಿಯ ಸಾವಯವ ಪದ್ಧತಿಯಲ್ಲಿ ಊಟ ಕೂಡ ನಾವು ಮಾಡಿದೀವಿ. ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋದನ್ನೇ ಊಟ ಕೂಡ ಮಾಡಿದೀವಿ. ಹೆಂಗ್ ಅನಿಸ್ತು सर? मैं हिंदी में ठीक है बात करते हैं. सॉरी. सो यहाँ पर जब हम आए, सर बुलाए हमको, पशु सर बुलाए, तो एक क्या है नेचुरल एनवायरनमेंट देखने को मिला. क्योंकि बच्चे जो है सिर्फ स्टडीज है और घर, नेचुरल एनवायरनमेंट कभी देखते नहीं ज्यादा. जब यहाँ पर आए तो उनको बहुत खुशी लगी, वो जो गाय वगैरह देखे और ये जो खेत वगैरह देखे बहुत अच्छा लगा उनको. और हमारे पशु सर कभी भी ऑर्गेनिक कभी भी लाते हैं. कभी तेल बोलो और मूंग दाल चावल और ऑयल बोलो, वो सभी जो है नेचुरल लेके आके देते हैं. हमको बहुत अच्छा लगता है. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು, ಬಿಕಾಸ್ ಇಲ್ಲಿ ಮಳೆ ಬರ್ತಾ ಇದೆ. ಇನ್ನೂ ಕೆಲವೊಂದಿಷ್ಟು ವಿಷಯಗಳು ನಿಮ್ ಜೊತೆ ನಾನು ಚರ್ಚೆ ಮಾಡೋದಿದೆ. ಆಮೇಲೆ ಇಲ್ಲಿ ಬಹಳಷ್ಟು ವಿಷಯಗಳಿದೆ.